ಕಲಬುರಗಿ ಬಳಿಕ ಪ್ರಧಾನಮಂತ್ರಿ ಇವತ್ತು ಶಿವಮೊಗ್ಗಗೆ ಬಂದರು. ಶಿವಮೊಗ್ಗದಲ್ಲಿ ಅತ್ಯಂತ ಬೃಹತ್ ಸಮಾವೇಶದಲ್ಲಿ ಭಾಗಿಯಾದರು. ಸುಮಾರು 2:30ಗೆ ಬಂದವರೇ ಏರ್ಪೋರ್ಟ್ಗೆ ಬಂದು ಅಲ್ಲಿಂದ ಸಹಜವಾಗಿ ಏರ್ಪೋರ್ಟ್ಗೆ ಬರಬೇಕು, ಇದೆಲ್ಲಿಂದ ಬರ್ತಾರೆ. ಅಲ್ಲಿಂದ ಸುಮಾರು 14 ಕಿಲೋಮೀಟರ್ ದೂರದ ಶಿವಮೊಗ್ಗ ನಗರದಲ್ಲಿರುವ ಅಲ್ಲಮಪ್ರಭು ಫ್ರೀಡಮ್ ಪಾರ್ಕ್ಗೆ ರಸ್ತೆ ಮಾರ್ಗವಾಗಿ ಆಗಮಿಸಿದ್ರು. ಬೃಹತ್ ಸಮಾವೇಶದ ಮಧ್ಯೆ ತೆರೆದ ವಾಹನದಲ್ಲಿ ಒಂದು ರೋಡ್ ಶೋ ಕೂಡ ಮಾಡಿದ್ರು. ವೇದಿಕೆಗೆ ಆಗಮಿಸಿದಾಗ ಪ್ರಧಾನಮಂತ್ರಿ ಮೋದಿಯವರು ಮೋದಿ ಮೋದಿ ಅಂತ ಜೈಕಾರ ಎಂದಿನಂತೆ ಕೂಗು ಬಂತು. ಮೈಸೂರು ಪೇಟ ತೊಡಸಿದ್ದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ BJP ಅಭ್ಯರ್ಥಿಯಾಗಿರುವ ಡಾಕ್ಟರ್ ಮಂಜುನಾಥ್ ಅವರು. ಅಂದರೆ ದೇ ಫಾರ್ಮಲಿ ಅವ್ರನ್ನ ಒಂಥರ ಪಕ್ಷದ ಒಳಕ್ಕೆ ಎಳೆದಂಗೆ ಅದನ್ನು ಮೋದಿ ತಮ್ಮ ಭಾಷಣದಲ್ಲಿ ಪ್ರಸ್ತಾಪ ಮಾಡಿ ಅವ್ರನ್ನ ಗೆಲ್ಲಿಸಬೇಕು ಅಂತ ಕೂಡ ತಂದಿಟ್ಟರು. ದಟ್ಸ್ ಓಕೆ. ನಂತರ ಶಾಲು ಹೊತ್ಸಿದ್ರು, ಏನೋ ಒಂದು ಸ್ಮರಣಿಕೆ ಎಲ್ಲ ಕೊಟ್ಟರು. ಭಾಷಣದಲ್ಲಿ ಮೋದಿಯವರು ಸಿಗಂದೂರು ಚೌಡೇಶ್ವರಿಯನ್ನು ಸ್ಮರಿಸ್ಕೊಂಡು ಪ್ರಾರಂಭ ಮಾಡಿಕೊಂಡು ಕುವೆಂಪುನೂ ಸ್ಮರಿಸಿದ್ರು. ಮುಂಬೈನಲ್ಲಿ ನಡೆದ ಇಂಡಿ ಕೂಟದ ಸಮಾವೇಶದಲ್ಲಿ ರಾಹುಲ್ ಗಾಂಧಿ ಟೀಕಿಸಿದ್ದ ಶಕ್ತಿ ಪದವನ್ನು ಮೋದಿ ತಮ್ಮದೇ ರೀತಿಯಲ್ಲಿ ವ್ಯಾಖ್ಯಾನಿಸಿದ್ರು. ಅವರು ಹೇಳಿದರು, ಹಿಂದೂ ಧರ್ಮದಲ್ಲಿ ಶಕ್ತಿ ಅಂತೊಂದಿದೆ, ರಾಜ ಇರ್ತಾನೆ, ರಾಜನ ಆತ್ಮ ಶಕ್ತಿ ಎಲ್ಲಿರುತ್ತೆ ಅಂದರೆ EVM ಅಲ್ಲಿರುತ್ತೆ, EDಲಿರುತ್ತೆ, ITಲಿರುತ್ತೆ, CBIಲಿರುತ್ತೆ ಅಂತೆಲ್ಲ ಹೇಳಿದರು. ಆದರೆ ಕಾಂಗ್ರೆಸ್ ಸಂಸದ ಸುರೇಶ್ ಅವರ ದೇಶ ವಿಭಜನೆ ಹೇಳಿಕೆಯನ್ನು ಕೂಡ ಅವರು ಪ್ರಸ್ತಾಪ ಮಾಡಿಕೊಂಡ್ರು. ವಿಧಾನಸೌಧದಲ್ಲಿ ಪಾಕಿಸ್ತಾನ ಘೋಷಣೆ ಆಗಿದ್ದನ್ನು ಕೂಡ ಬಿಡಲಿಲ್ಲ. ಸರ್ಕಾರದಲ್ಲಿ ಹಣ ಇಲ್ಲ ಅಂತನ್ನೋರು ಲೂಟಿ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ತರಹೇವಾರಿ ಮುಖ್ಯಮಂತ್ರಿಗಳಿದ್ದಾರೆ ಅಂತ ಅವರು ತಮ್ಮ ವಾದವನ್ನು ಮಂಡಿಸಿದ್ರು. ಇಲ್ಲಿ ವೇಟಿಂಗ್ CM, ಕಾಯುತ್ತಿರುವ CM, ಫ್ಯೂಚರ್ CM, ಭವಿಷ್ಯದ ಮುಖ್ಯಮಂತ್ರಿ, ಸೂಪರ್ CM, ಸೂಪರ್ CM, ಶ್ಯಾಡೋ CM, ನೆರಳಿನಂತೆ ಕಾಯುತ್ತಿರುವ ಮುಖ್ಯಮಂತ್ರಿ, ಡ್ಯಾಶ್ ಅಂತ 4 ಜನ ಇದ್ದಾರೆ. ಜೊತೆಗೆ ದಿಲ್ಲಿಯಲ್ಲಿ ಒಬ್ಬರು ಕಲೆಕ್ಷನ್ ಮಿನಿಸ್ಟರ್ ಕೂಡ ಇದ್ದಾರೆ ಅಂತ ಹೇಳಿದ್ರು. ಯಾರಿಗೆ ಅಂತ ನಮಗೆ ಗೊತ್ತಿಲ್ಲ. ಜೂನ್ 4ಕ್ಕೆ 400 ಸೀಟ್ ಗೆಲ್ಲಲು ನಿಮ್ಮ ಮತ ಅವಶ್ಯಕ ಅಂತಂದರು ಮೋದಿ. ಬಹು ಸಹಜವಾಗಿ ಜನ ಓ ಅಂತ ಕೂಗಿದ್ರು, ಅಥವಾ ಚಪ್ಪಾಳೆ ಹೊಡೆದ್ರು, ಕೈ ಎತ್ತಿದ್ರು, ಅಥವಾ ಮೋದಿ ಅಂತ ಕೂಗಿದ್ರು. ಬಟ್ ಅದಾಗಬೇಕು ಅಂತಂದರೆ ಈಗ ಇದಕ್ಕೆ ಮೊದಲೆಲ್ಲ ಹೇಳಿದ್ವಲ್ಲ, ಅದು ಎಲ್ಲ ಸರಿ ಮಾಡಬೇಕಲ್ಲ, ಹೌದಲ್ವಾ? ಸರಿ, ಯಡಿಯೂರಪ್ಪನವ್ರಿಗೆ ಹೇಳಿದ್ರು, ಅವ್ರು ಇಲ್ಲಿಂದ ತಳಮಟ್ಟದಿಂದ ಇಲ್ಲಿಂದಾನೇ ಬಂದಿದ್ದು ನಮ್ಮ ನಾಯಕರು ಅಂತ. ವೇದಿಕೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್, ಉಡುಪಿ ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಶಿವಮೊಗ್ಗ, ದಾವಣಗೆರೆ BJP ಅಭ್ಯರ್ಥಿಗಳಿಗೆ ಅವ್ರನ್ನೆಲ್ಲ ಅತ್ಯಧಿಕ ಮತಗಳಿಂದ ನೀವು ಗೆಲ್ಲಿಸಬೇಕು ಅಂತ ಕರೆ ಕೊಟ್ಟರು. ಯಡಿಯೂರಪ್ಪನವ್ರು ಎಂದಿನಂತೆ 28 ಗೆಲ್ತೀವಿ ಅಂತ ಅನೌನ್ಸ್ ಮಾಡಿಬಿಟ್ಟು ಹೊರಟರು. कर्नाटका को अपना ATM बना दिया है. इतनी बढ़ गई है कि सरकार चलाने के लिए पैसे तक नहीं बचे और इस लूट में भागीदार बनने की होड़ मची हुई है. कोई यहाँ CM इन वेटिंग है, फ्यूचर CM एस्पिरेंट है, कोई यहाँ सुपर CM है, और इतने सारे CM के बीच एक दिल्ली के कलेक्शन मिनिस्टर भी है. कांग्रेस को देख करके गए हैं. कांग्रेस ने पहले देश को बांटा, जाति में बांटा, और सत्ता हासिल करने के लिए अब कांग्रेस फिर से, कर्नाटका के कांग्रेस सांसद ने देश को एक बार और बांटने का बयान दिया है. ऐसे सांसद को कल मुंबई में शिवाजी मैदान में इंडी अलायंस की तरफ से एक खुला ऐलान किया गया है. हिंदू धर्म में समाहित शक्ति को समाप्त करना चाहते हैं. अगर शक्ति के ನಾನು ನಿಮ್ಮೆಲ್ಲರ ಪರವಾಗಿ ಮೋದಿಜಿಯವರಿಗೆ ಭರವಸೆಯನ್ನು ಕೊಡ್ತೇನೆ. ಕರ್ನಾಟಕ ರಾಜ್ಯದಿಂದ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆದ್ದು ಅವರೆಲ್ಲ ಸಂಸತ್ ಸದಸ್ಯರನ್ನ ಡೆಲ್ಲಿ ಕರ್ಕೊಂಡು ಬರ್ತೇನೆ. ರೈಟ್, ಅವ್ರು ಕರ್ಕೊಂಡು ಹೋಗ್ಬೋದು, ಬಿಡ್ಬೋದು, ಅದು ಅವ್ರಿಗೆ ಬಿಟ್ಟಿದ್ದು. ಜನ ಹೆಂಗೆ ತೀರ್ಮಾನ ಮಾಡ್ತಾರೋ ಹಂಗೆ ಮಾಡ್ತಾರೆ. ಈ ಶಕ್ತಿ ವಿಚಾರದಲ್ಲಿ ರಾಹುಲ್ ಗಾಂಧಿ ಅವರು ಅದಕ್ಕೆ ವಾಪಸ್ಸು ಪ್ರತಿಕ್ರಿಯೆಯನ್ನು ಕೊಟ್ಟರು. ನಾನು ಹಂಗೆ ಹೇಳಿಲ್ಲ, ನಾನು ತಿರ್ಗಿಸ್ತಾ ಇದ್ದಾರೆ ಮೋದಿಯವರು. EVMದು ಶಕ್ತಿ ನಾನು ಹೇಳಕ್ಕೆ ಹೋದೆ, ಅವ್ರ ಹಿಂಗೆ ತಿರುಗಿಸ್ತಿದ್ದಾರೆ ಅಂತ. ಬಟ್ ಅವ್ರದನ್ನು ಹೇಳೋವಾಗ ಹಿಂದೂ ಧರ್ಮದಲ್ಲಿ ಶಕ್ತಿ ಅನ್ನೋದೊಂದಿದೆ ಅನ್ನೋ ಪಾಯಿಂಟನ್ನು ಇಟ್ಕೊಂಡಿದ್ರು. ಈಗ ಅದನ್ನು ಅವ್ರು ಹಂಗೆ ತಿರುಗಿಸ್ತಿದ್ದಾರೆ ಅಂತ ಅವ್ರು ಹೇಳಿದ್ದಾರೆ. ಚುನಾವಣೆ ಟೈಮಲ್ಲಿ ಕೆಲವು ವಾಕ್ಯಗಳನ್ನು ಬಳಸಿದ ಮೇಲೆ, ಶಬ್ದಗಳನ್ನು ಬಳಸಿದ ಮೇಲೆ ಅದನ್ನು ಯಾರು ಹೇಗೆ ಸ್ವೀಕಾರ ಮಾಡಬೇಕು ಅಂತ ನೀವುಗಳು ಯಾರೂ ನಿರ್ಧಾರ ಮಾಡೋಕ್ಕಾಗಲ್ಲ. ಅವರವರಿಗೆ ಬೇಕಾದಂತೆ ಅವರವರೇ ಅದನ್ನು ಸ್ವೀಕಾರ ಮಾಡ್ತಾರೆ.
ಕಾಂಗ್ರೆಸ್ನವರು ಹೌದು, ಬಿಜೆಪಿಯವರು ಹೌದು. ತಮಗೆ ಬೇಕಾದಂಗೆ ಅದನ್ನು ತಾವೇ ಟ್ವಿಸ್ಟ್ ಮಾಡ್ಕೊಳ್ತಾರಷ್ಟೇ ಅಲ್ವಾ? ಅದನ್ನ ನಾನು ಹೇಳಿದ್ದನ್ನು ನೀವು ಹೀಗೆ ಅರ್ಥ ಮಾಡಿಕೊಳ್ಳಬೇಕು ಅಂತ ಬಯಸಕ್ಕಾಗಲ್ಲ. ಆ ಥರ ಎಲ್ಲರೂ ಅದೇ ಮಾಡೋದು. ಎಲ್ಲರೂ ಅವ್ರವ್ರಿಗೆ ಬೇಕಾದಂಗೆ ಅವ್ರು ಟ್ವಿಸ್ಟ್ ಮಾಡೋದು ಅದನ್ನು. ಅದು ಇವ್ರಿಗೆ ಅಂತ ನಾನು ಹೇಳ್ತಿಲ್ಲ, ಎಲ್ಲರಿಗೂ ಹೇಳ್ತಿರೋದು ನಾನು. ಹಾಗಾಗಿ ಅದು ಇನ್ನೊಂದು ದೊಡ್ಡ ಸುದ್ದಿ. ಈಗ ರಾಹುಲ್ ಗಾಂಧಿ ಮೇಲೆ ಪ್ರಧಾನಮಂತ್ರಿಗಳು ನಡೆಸ್ತಿರುವಂಥ ದಾಳಿ ಹಲವೆಡೆಗಳಲ್ಲಿ ಶಕ್ತಿ ವಿಚಾರದಲ್ಲಿ ಚುನಾವಣೆ ಯಾವ ವಿಷಯಗಳ ಮೇಲೆ ಹೋಗುತ್ತೇನೋ ಅಜೆಂಡಾ ಫಿಕ್ಸ್ ಮಾಡ್ತಾ ಇದ್ದಾರೆ, ಸೆಟ್ ಮಾಡ್ತಿದ್ದಾರೆ. ಹಾಗಿಲ್ಲ, ಅವಾಗ ಅಟೆಂಪ್ಟ್ಗಳು ಎಲ್ಲ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಈ ಥರದ ವಿಷಯಗಳು ಅಲ್ಲಲ್ಲಿ ಪ್ರಸ್ತಾಪ ಆಗ್ತಾ ಹೋಗತ್ವೆ. ಒಂದು 8-10 ಹೋಗತ್ವೆ. ಅದರಲ್ಲಿ ಯಾವುದೋ ಒಂದು 2-3 ಕ್ಲಿಕ್ ಆಗ್ಬಿಡುತ್ತೆ ಕೆಲವು ಸರಿ. ಫಾರ್ ಎಕ್ಸಾಂಪಲ್, ಹಿಂದೆ ನರೇಂದ್ರ ಮೋದಿ ಅವ್ರನ್ನ ಇದೇ ಥರ ಚುನಾವಣಾ ಸಂದರ್ಭದಲ್ಲಿ ಬೈಯಕ್ಕೆ ಹೋಗಿ ಸ್ವಲ್ಪ ನಾಲಿಗೆನ ಲೂಸ್ ಬಿಟ್ಟಿದ್ದ ಪರಿಣಾಮವಾಗಿ ಏನಾಯಿತು, ಚಾಯ್ ವಾಲಾ ಅನ್ನಕ್ಕೆ ಹೋದ್ರು, ಕ್ಲಿಕ್ ಆಗೋಯ್ತು, ಹಿಡ್ಕೊಂಡ್ಬಿಟ್ರು ಅದನ್ನ ಅವ್ರುಗಳು. ಚೌಕಿದಾರ್ ಚೋರ್ ಹೇ ಅನ್ನಕ್ಕೆ ಹೋದ್ರು, ಹಿಡ್ಕೊಂಡ್ಬಿಟ್ರು ಅವ್ರು ಅದನ್ನ ಟಕ್ ಅಂತ. ಅದು ಕ್ಲಿಕ್ ಆಗೋಯ್ತು ಅವ್ರಿಗೆ. ಆಮೇಲೆ ಈಗ ಮೊನ್ನೆ ಇದ್ದಕ್ಕಿದ್ದಂತೆ ಲಾಲು ಪ್ರಸಾದ್ ಯಾದವ್ ಸುಮ್ಮನೆ ಕೂತ್ಕೊಳ್ಳದೆ ಪರಿವಾರದ್ದೇನೋ ಒಂದು ಹೇಳಿದ್ರು, ನಮ್ಮ ಮೋದಿ ಕಾ ಪರಿವಾರ ಅಂತ ಸ್ಟಾರ್ಟ್ ಮಾಡಿದ್ರು. ಸುಮಾರಾಗಿ ರೆಸೊನೇಟ್ ಆಯ್ತದ ಈಗ ಅದು. ಹಾಗಾಗಿ ಕೆಲವೊಮ್ಮೆ ಕೆಲವು ಕ್ಲಿಕ್ ಆಗತ್ತೆ, ಕೆಲವೊಮ್ಮೆ ಕೆಲವು ಕ್ಲಿಕ್ ಆಗಲ್ಲ. ಟ್ರೈ ಮಾಡ್ತಿರ್ತಾರೆ ಎಲ್ಲಾನು. ಇದು ಅದರ ಒಂದು ಭಾಗ. ಇದು ಬಿಡ್ತಾರೆ ಒಂದನ್ನ. ಇನ್ನು ಮಂಜುನಾಥ್ ಅವರು ಸರ್, ಶಿವಮೊಗ್ಗದಲ್ಲಿ ಮಂಜುನಾಥ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸಿದ್ದು, DK ಅವರ ವಿಷಯವನ್ನ ಪ್ರಸ್ತಾಪ ಮಾಡಿದ್ದು ಸರ್ಪ್ರೈಸಿಂಗ್ ಆಗಿ ಕಾಣಿಸ್ತಾ, ಅಥವಾ ಈ ಚುನಾವಣೆಯಲ್ಲಿ ಎಲ್ಲಿ ಏನ್ ಬೇಕಾದ್ರೂ ಮಾತಾಡ್ಬೋದು? ಟೆಕ್ನಿಕಲಿ ಸ್ಪೀಕಿಂಗ್ ಈ ಭಾಗದ ಚುನಾವಣೆಗೂ ಆ ಕಡೆಗೂ ಅವ್ರೇನು ಹೋಗ್ಬೇಕಾಗಿರ್ಲಿಲ್ಲ. ಅಲ್ಲಿಗೆ ದಕ್ಷಿಣ ಕನ್ನಡ, ಉಡುಪಿ ಚಿಕ್ಕಮಗಳೂರಿನವರು ಮತ್ತೆ ಶಿವಮೊಗ್ಗದವರು, ದಾವಣಗೆರೆಯವರು ಬಂದಿದ್ದು ನನಗೆ ಅದೇನು ಅನ್ನಿಸ್ಲಿಲ್ಲ, ಸರಿ ಇದೆ ಅನ್ನಿಸ್ತು. ಒಂಥರ ರೀಜಿನಲ್ ಕಾನ್ಫರೆನ್ಸ್ ಥರ. ಮೈಸೂರು, ಬೆಂಗಳೂರು ಗ್ರಾಮಾಂತರ ಅಲ್ಲಿಗೆ ಬರಬೇಕಾಗಿರಲಿಲ್ಲ. ಬಟ್ ಸಮ್ಟೈಮ್ಸ್ ಕೆಲವು ಕಾನ್ಸ್ಟಿಟ್ಯೂಯೆನ್ಸಿಗಳನ್ನು ಕೆಲವು ಪಕ್ಷಗಳು ದೇ ನೋ ಇಟ್, ಅದು ಸ್ವಲ್ಪ ಪ್ರತಿಷ್ಠೆಯ ಕಣವಾಗತ್ತೆ ಇದು, ಅಲ್ಲಿ ಯಾರಿಗೋ ಪಾಠ ಕಲಿಸುವ ಸಂದೇಶಗಳನ್ನು ರವಾನಿಸಬೇಕು ಅನ್ನೋದು ಇರುತ್ತೆ. ಹಾಗಿದ್ದಾಗ ಈ ಥರದ ಚಟುವಟಿಕೆಗಳು ನಡೆಯುತ್ತೆ. ಈಗ ಉದಾಹರಣೆಗೆ ಹೋದ್ಸರಿ ಸುಮಲತಾ BJP ಟಿಕೆಟಿಂದ ಸ್ಪರ್ಧೆ ಮಾಡಿರ್ಲಿಲ್ವಲ್ಲ ಮಂಡ್ಯನಲ್ಲಿ, ಇಂಡಿಪೆಂಡೆಂಟ್ ಆಗಿದ್ರಲ್ಲ. ಆದರೆ ಮೋದಿಯವರು ಮೈಸೂರಿಗೆ ಭಾಷಣಕ್ಕೆ ಬಂದಿದ್ದಾಗ ಇವರ ಹೆಸರನ್ನ ಪ್ರಸ್ತಾಪಿಸಿ ಅಲ್ಲಿ ಪಕ್ಕದಲ್ಲಿ ಒಬ್ರು ನಿಂತಿದ್ದಾರೆ, ಅವ್ರಿಗೂ ನೀವು ಬೆಂಬಲ ಕೊಡಬೇಕು ಅಂತ ಅಂದ್ರು. ಹಾಗಾಗಿ ಕೆಲವೊಮ್ಮೆ ಕೆಲವು ಕಡೆ ಕೆಲವರಿಗೆ ಬಹಳ ಅದೇ ಇದು ಸಂದೇಶಗಳನ್ನು ಕಳಿಸ್ಲಿಕ್ಕೆ ಕೆಲವು ಕೆಲಸ ಮಾಡ್ತಾರೆ. ಇದು ಆ ಸಂದೇಶ ಕಳಿಸುವ ಒಂದು ಭಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಯಾರಿಗೆ ಅಂದರೆ ಬಹು ಸಹಜವಾಗಿ DK ಸೋದರರಿಗೆ.